ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸಮಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ತುಂಬಾ ದಿಢೀರಾಗಿ 90s ಕಿಡ್ಸ್ ಫೇವ್ರೇಟ್ ಸ್ವೀಟ್ ಬೋಂಡಾ ಮಾಡ್ತೀವಿ. ಇದನ್ನು ತುಂಬಾ ಸುಲಭವಾಗಿ ತುಂಬಾ ದಿಢೀರಾಗಿ ಮಾಡ್ಬೋದು. ಇದರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸಲ ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ. ಹಾಗಾದರೆ ಬನ್ನಿ, ಹಳೆ ನೆನಪನ್ನು ಹಳೆ ರುಚಿಯನ್ನು ನೆನೆಸ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈ ಥರ ಪುಡಿ ಮಾಡಿಕೊಂಡು ಅರ್ಧ ಕಪ್ ಅಳತೆಯಲ್ಲಿ ಹಾಕೋಬೇಕು. ಜೊತೆಗೆ 1/4 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. 1/4 ಕಪ್ ನೀರು ಸಾಕು. ಅರ್ಧ ಕಪ್ ಬೆಲ್ಲಕ್ಕೆ 1/4 ಕಪ್ ನೀರು, ಇದೇ ಮೆಜರ್ಮೆಂಟ್ ಇರಲಿ. ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಇವಾಗ ಬೆಲ್ಲನ ಮೆಲ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಪಾಕ ತೆಗಿಬೇಕು ಅಂತೇನಿಲ್ಲ, ಬೆಲ್ಲ ಫುಲ್ಲೆಲ್ಲ ಚೆನ್ನಾಗಿ ಮೆಲ್ಟ್ ಆದರೆ ಸಾಕು. ಇವಾಗ ನೋಡಿ, ಚೆನ್ನಾಗಿ ಕರಗಿದೆ. ಈಗ ಇದನ್ನು ಇಳಿಸ್ಕೊಳ್ಳೋಣ. ಇವಾಗ ಈ ಬೆಲ್ಲದ ನೀರನ್ನ ಒಂದ್ಸಲ ಸೋದಿಸ್ಕೊಳ್ಳೋಣ. ಏನಾದ್ರು ಎಕ್ಸ್ಟ್ರಾ ಕಸ ಇದ್ದರೆ ಈಚೆ ಬರಲಿ ಅಂತ. ಏನೂ ಬಂದಿಲ್ಲ, ಇದು ಕ್ಲೀನಾಗಿ ಇತ್ತು ಬೆಲ್ಲ. ಇವಾಗ ಈ ಮಿಕ್ಸರ್ನ ಫುಲ್ಲು ತಣ್ಣಗಾಗ್ಬಿಡೋಣ. ಆಮೇಲೆ ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ ಸೇರಿಸ್ಕೋಬೇಕು. ಇವಾಗ ಇದು ನೋಡಿ, ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ರವೆ ಹಾಕೋತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನೇ ಇದು. ಇದ್ರ ಜೊತೆಗೆ ಯಾಲಕ್ಕಿ ಪುಡಿ 1/4 ಚಮಚ ಮತ್ತು 1/4 ಚಮಚ ಬೇಕಿಂಗ್ ಪೌಡರ್. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಇಲ್ಲ ಅಂದರೆ 2 ಚಿಟಿಕೆ ಬೇಕಿಂಗ್ ಸೋಡಾ ಹಾಕೊಳ್ಳಿ. ಬರೀ 2 ಚಿಟಿಕೆ ಸಾಕು, ಜಾಸ್ತಿ ಬೇಡ. ಇವಾಗ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ, ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ. ಇದೇ ಕರೆಕ್ಟಾಗಿದೆ ಅಳತೆ. ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ, ಈ ಥರ ಮಿಕ್ಸ್ ಆಗಿದೆ. ಇವಾಗ ಇದು ಸ್ವಲ್ಪ ಸ್ಟಿಕ್ಕಿ ಅಂಟೆಂಟ್ ಥರ ಇದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಸರಿ ಹೋಗುತ್ತೆ. ನಾವು ರವೆ ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ಹೀರ್ಕೊಬಿಡುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮೇಲಿಂದ 1 ಟೀ ಸ್ಪೂನ್ ಮತ್ತೆ ತುಪ್ಪ ಹಾಕ್ಕೊಂಡು ಮೇಲೆ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಸವರ್ಬಿಟ್ಟು ತಿರ್ಗಾ ಇದನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡ್ಬೇಕು. ಅಲ್ಲಿವರೆಗೆ ಇದು ಚೆನ್ನಾಗಿ ಸೆಟ್ ಆಗುತ್ತೆ. ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ಇದು ಚೆನ್ನಾಗಿ ಸೆಟ್ ಆಗಿದೆ. ಮತ್ತು ತುಂಬ ಅಂಟೆಂಟಿತ್ತಲ್ಲ, ಆ ಥರದ್ದೇನಿಲ್ಲ. ರವೆ ಹಾಕಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಇವಾಗ ಈ ಟೆಕ್ಸ್ಚರ್ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸು. ಒಂದ್ಸಲ ಮತ್ತೆ ಇದನ್ನು ನಾದ್ಕೊಳ್ಳೋಣ. ಇವಾಗ ತುಂಬ ಸ್ಮೂತಾಗಿ ಬಂದಿದೆ ಫಿನಿಶಿಂಗು. ಇವಾಗ ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಇದರಲ್ಲಿ ಉಂಡೆ ಕಟ್ಕೋಬೇಕು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ತುಂಬ ದೊಡ್ಡದಾಗೂ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಇದೇ ರೀತಿಲಿ ಮಿಕ್ಕಿದ ಬಾಲ್ಸ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ಬಾಲ್ಸ್ ಮಾಡ್ಕೊಂಡಿದ್ದೀನಿ. 1 ಕಪ್ ಗೋಧಿ ಹಿಟ್ಟಲ್ಲಿ ನೋಡಿ ಇಷ್ಟೊಂದಾಗಿದೆ. ಇವಾಗ ಚಾಕುವಿಂದ ಈ ಥರ ಲೈಟಾಗಿ ಡಿಸೈನ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಕಟ್ ಹಾಕಬೇಕು. ಈ ಥರ ಮಾಡಿದಾಗ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳಗಡೆ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡೋಕ್ಕೆ ಎಣ್ಣೆನ ಮೀಡಿಯಮಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹೊಗೆ ಬರೋ ಥರ ಬಿಸಿ ಮಾಡ್ಕೋಬಾರ್ದು. ನೋಡಿ, ಒಂದು ಚಿಕ್ಕ ಪೀಸ್ ಹಾಕಿ ನೋಡಿದಾಗ ಈ ಥರ ಬಬಲ್ಸ್ ಥರ ಬರ್ತಿದೆ. ಸಾಕು, ಇಷ್ಟು ಬಿಸಿ ಆದರೆ ಸಾಕು. ಇವಾಗ ನಿಧಾನವಾಗಿ ಎಲ್ಲ ಸ್ನ್ಯಾಕ್ಸ್ ಹಾಕೊಳ್ಳೋಣ. ಇದು ಹಾಕಿದಾಗ ನೋಡಿ, ಲೈಟಾಗಿ ಬಬಲ್ಸ್ ಬರ್ತಿದೆ, ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ. ಇಷ್ಟು ಬಿಸಿ ಇದ್ದರೆ ಸಾಕು. ಫ್ಲೇಮ್ನ ಮೀಡಿಯಮ್ ಟು ಲೋ ಅಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಹಾಕಿದ ತಕ್ಷಣ ಇದು ತುಂಬ ಸಾಫ್ಟಾಗಿರುತ್ತೆ. ನಿಧಾನವಾಗಿ ತಿರುಗಿಸ್ಕೋಬೇಕು. ನಿಧಾನವಾಗಿ ತಿರುಗಿಸ್ತಾ ಸುತ್ತ ಒಳ್ಳೆ ಕಲರ್ ಬರೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ. ಎಣ್ಣೆ ಒಳಗೆ ಈಗಲೂ ಇದು ಸಾಫ್ಟಾಗಿ ಫೀಲ್ ಆಗ್ತಿರುತ್ತೆ. ಆದರೆ ಈಚೆ ತೆಗೆದ ತಕ್ಷಣ ಇದು ಸ್ವಲ್ಪ ಹಾರ್ಡ್ ಆಗುತ್ತೆ. ಇಷ್ಟು ಕಲರ್ ಬಂದಮೇಲೆ ಇದನ್ನ ತೆಕ್ಕೊಬಿಡೋಣ. ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಇದೇ ರೀತಿ ಮಿಕ್ಕಿದ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಎಲ್ಲನೂ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ರೀತಿ ನೀವು ತುಂಬ ದೊಡ್ಡದಾಗೂ ಮಾಡ್ಕೋಬೋದು. ನಾನು ಮೀಡಿಯಮಾಗಿ ಇಟ್ಕೊಂಡಿದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿ ಆಗಿದೆ, ಮುರಿದು ನೋಡಿದಾಗ ಒಳಗಡೆ ಸಾಫ್ಟಾಗಿದೆ. ಲೈಟಾಗಿ ಸಾಫ್ಟಾಗಿರುತ್ತೆ.
ಇದು ತುಂಬ ರುಚಿಯಾಗೂ ಇರುತ್ತೆ, ತುಂಬ ಹೆಲ್ದಿಯಾಗೂ ಇರುತ್ತೆ. ಇದೇ ರೀತಿಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಟ್ಕೊಂಡು ಮನೆಯಲ್ಲಿ ಮಕ್ಕಳಿಗೆಲ್ಲ ಕೊಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.